ಆಕಾಶದಲ್ಲಿ ಬರೆದದ್ದು ಆಕಸ್ಮಿಕ. ಅದನ್ನು ನಮ್ಮೂರ ಬೆಟ್ಟದ ಮೇಲೂ ಕೂತು ಬರಿಬೋದಾಗಿತ್ತು. ಅದೇನು ದೊಡ್ಡ ವಿಷಯ ಅಲ್ಲ. ಅದೇನಾಯ್ತಂದರೆ, ನನ್ನ ಪತ್ನಿ ಶೋಭಾ ಅಲ್ಲಿ ಕೆಲಸದಲ್ಲಿದ್ದರು. ಸರ್ ಹೇಳಿದಾಗೆ ಸ್ಯಾನ್ ಹುಸೇನ್ ಅಂತ ಒಂದು ಬಡಾವಣೆ, ಇವ್ರ ಮನೆ ಫ್ರೀಮಾಂಟ್ ಅಂತ. ತಾತ್ಕಾಲಿಕವಾಗಿ ಒಂದು ಪ್ರಾಜೆಕ್ಟ್ ಮೇಲೆ ಹೋಗಿದ್ದರು. ನಾನು ಐ ವಾಸ್ ಶಟ್ಲಿಂಗ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ US. ನಾನು ಮರುದಿನ ಇಂಡಿಯಾಗೆ ಬರಬೇಕಾಗಿತ್ತು. ಬರೋಕ್ಕೆ ಮುಂಚೆ ಈ ಟ್ಯೂನು ಕೊಟ್ಟರು. ಅದು ನನಗಿಷ್ಟ ಆಯಿತು ಟ್ಯೂನು. ನಿಜ ಹೇಳಬೇಕಂದ್ರೆ ಮನೋಮೂರ್ತಿಯವರು ಬೇರೆ ಟ್ಯೂನ್ಗಳನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ರು. ಅದನ್ನು ನೋಡಿ ಚಂದ್ರು ಸ್ವಲ್ಪ ಇನ್ನೂ ಚೆನ್ನಾಗಿದೆಯಲ್ಲ, ಇಲ್ಲ ಇದಿರಲಿ ಅಂತ ನಾನು ಅಂದೆ. ಅಂದರೆ ಇದರೊಳಗಡೆ ಯಾವುದೋ ಒಂದು ಯಾತನೆ, ಪ್ರೇಮದ ನಿವೇದನೆ ಇದೆ ಅನ್ನೋದು ಬರಹಗಾರನಾಗಿ ನನಗೆ, ನಾಟ್ ದಟ್ ಅವ್ರಿಗಿಂತ ನಾನು ಗ್ರೇಟ್ ಅಂತ ಅಲ್ಲ, ಬರೆಯುವ ಕೈಗೆ ಈ ಟ್ಯೂನಲ್ಲಿ ಏನೋ ಒಂದು ಜೀವ ಇದೆ ಅನ್ನಿಸ್ತು. ಸೊ ನೆಕ್ಸ್ಟ್ ಡೇ ಹೊರಡಬೇಕಾಗಿತ್ತು. ನಾನು ಇಲ್ಲಿ ಬಂದು ಬೇರೆ ಸಿದ್ಧತೆ ಮಾಡಲಿಕ್ಕಿತ್ತು. ಆಮೇಲೆ ಈ ಥರ ತುಂಬ ಜನ ಸಂಗೀತ ನಿರ್ದೇಶಕರು, ನಟರು, ಛಾಯಾಗ್ರಾಹಕರು, ನಿರ್ದೇಶಕರ ಹತ್ರ ಅವಕಾಶ ಕೇಳೋದು ಇರುತ್ತೆ. ಅದು ಯಾರು ದೊಡ್ಡ ವಿಷಯವೇನೆಲ್ಲ, ಅದು ಕಾಮನ್ ಇದೆ ಇಂಡಸ್ಟ್ರಿ, ಟ್ರೇಡಲ್ಲಿ ಇರ್ತಕ್ಕಂಥದ್ದು. ಆದರೆ ನನಗೆ ಏನು ಬಹಳ ಇಷ್ಟವಾಯಿತು ಅಂತ 2 ಅಂಶಗಳು ಮನೋಮೂರ್ತಿಯವ್ರ ಬಗ್ಗೆ ಹೇಳಬೇಕು. ಇಲ್ಲಿ ಅನೇಕ ಕಿರಿಯರಿದ್ದೀರಿ, ಸಿನಿಮಾದಲ್ಲಿ ಕೆಲಸ ಮಾಡುವಂಥ ಉತ್ಸಾಹಿಗಳು, ಇದನ್ನು ಕೇಳಿಸ್ಕೊಳ್ಬೇಕು. ಏನಂದರೆ, ನೀವು ಯಾವುದಾದ್ರೂ ಒಂದು ಪ್ರಾಜೆಕ್ಟನ್ನು ಒಪ್ಪಿಕೊಂಡಾಗ ಅದನ್ನು ತುಂಬ ಆಳವಾಗಿ, ಪ್ಯಾಷನೇಟಾಗಿ ಮಾಡಬೇಕು. ನಂಬರ್ 1. 2, ಸಕಾಲಕ್ಕೆ ಮಾಡಬೇಕು. ತುಂಬ ಮುಖ್ಯವಾದ ಟೈಮ್ ಸೆನ್ಸ್ ಮತ್ತು ಕ್ವಾಲಿಟಿ ಡೆಲಿವರಿ ಮಾಡೋದು ತುಂಬ ಮುಖ್ಯವಾದ್ದು. ನಾನು ಅತ್ಯುನ್ನತವಾದ ಕ್ವಾಲಿಟಿ ಕೊಡ್ತೀನಿ, ಒಂದು 10 ವರ್ಷ ಕಾಯಿರಿ ಅಂದರೆ ಯಾರೂ ನಿಮಗೋಸ್ಕರ ಕಾಯಲ್ಲ. ಅದು ಬಹಳ ತಪ್ಪಾಗುತ್ತೆ. ಇನ್ನೊಂದು, ತಕ್ಷಣಕ್ಕೆ ಕೊಡ್ತೀನಿ ಆದರೆ ತುಂಬ ಮೀಡಿಯೋಕರ್, ಅದೇನೋ ಒಂದಷ್ಟು ಕೊಟ್ಬಿಡ್ತೀನಿ ಟ್ರ್ಯಾಶ್ನ ಅಂದರೆ, ಅದನ್ನು ಕೂಡ ಯಾರೂ ಇವತ್ತು ಒಪ್ಕೊಳ್ಳಲ್ಲ. ಈ ದೃಷ್ಟಿಯಿಂದ ಆ 2 ಪಾಯಿಂಟ್ಸು ಮನೋಮೂರ್ತಿಯವ್ರ ಬಗ್ಗೆ ನನಗೆ ತುಂಬ ಮುಖ್ಯವಾದಂಥ ಪಾಯಿಂಟ್ಸ್ಗಳು. ಆ ಮನುಷ್ಯ ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ಯಾನ್ ಫ್ರಾನ್ಸಿಸ್ಕೋಕ್ಕೆ ಹೋಗಿ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡಿಕೊಂಡು, ಮ್ಯೂಸಿಕ್ ಶಾಲೆಯಲ್ಲಿ ಕಲ್ತ್ಕೊಂಡು, ಅಲ್ಲಿಂದ ಬಂದು ಅವರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು, ಅದ್ರ ಜೊತೆಗೆ ಮ್ಯೂಸಿಕ್ನ ಪರ್ಸ್ಯೂ ಮಾಡ್ತಾಯಿದ್ರು. ಕ್ಯಾಲಿಫೋರ್ನಿಯಾ ಕನ್ನಡ ಸಂಘಕ್ಕೆ ಅನೇಕ ಕನ್ನಡ ಭಾವಗೀತೆಗಳನ್ನು ಕಂಪೋಸ್ ಮಾಡ್ತಿದ್ರು. ಸ್ಥಳೀಯ ಗಾಯಕಿಯರನ್ನು ಎನ್ಕರೇಜ್ ಮಾಡ್ತಾಯಿದ್ರು. ಅವ್ರ ಮನೆಗೆ ಹೋಗಿ ನೋಡಿದೆ, ಅವ್ರ ಸ್ಟುಡಿಯೋ ನೋಡಿದೆ, ಅವ್ರ ಕಮಿಟ್ಮೆಂಟ್ ನೋಡಿದೆ. ಅದು ನನಗೆ ಬಹಳ ಇಷ್ಟವಾಯಿತು. ಯಾವುದೇ ಒಂದು ಕೆಲಸವನ್ನು, ನನಗೆ ಗೊತ್ತಿತ್ತು ನಾನು ಇರೋ ಟೈಮ್ ಕಡಿಮೆ ಇದೆ, ನಾನು ಇಂಡಿಯಾಗೆ ಬರಬೇಕು ಅಂತ. ನಾನು 10 ಟ್ಯೂನ್ ಬೇಕು ಅಂತ ಹೇಳಿದರೆ ಅವರು 50 ಟ್ಯೂನ್ಗಳ ಬ್ಯಾಂಕ್ಗಳನ್ನ ತಂದು ಕೊಡ್ತಾಯಿದ್ರು. ಇದು ಒಂದು ಡೆಡಿಕೇಶನ್, ಬಹಳ ಮುಖ್ಯವಾದದ್ದು ನಾನು ಹೇಳಬೇಕಾದ್ದು. ಆಮೇಲೆ ಅವರು ನನ್ನ ಹತ್ರ ಬಂದು ಅವಕಾಶ ಕೇಳ್ತಿದ್ದಾರೆ ಅನ್ನುವಂತಹ ದರ್ಪ ನನಗೂ ಇರಬಾರ್ದು. ಹಾಗಂತ ಅವರು ಅನಗತ್ಯವಾಗಿ ನನಗೆ ಸೈಕೋಪ್ಯಾಂಟ್ ಆಗಿರಬೇಕು, ಏನೋ ಮಾಡಿ ನನ್ನನ್ನು ಸಂಪ್ರೀತಿಗೊಳಿಸಬೇಕು ಅನ್ನುವಂಥದ್ದು ಇರಬಾರ್ದು. ಇದೆರಡೂ ನಮ್ಮ ಮಧ್ಯೆ ಇರಲಿಲ್ಲ. ಇದು ತುಂಬ ಮುಖ್ಯವಾದ ಮಾತು ಹೇಳೋದು. ಆ 48 ಟ್ಯೂನು ತಂದಾಗ ನಾನು ಏನೋ ಟೀ ಮಾಡ್ತಾ ಕೂತಿದ್ದೆ. ಅವರು ಒಂದೊಂದಾಗಿ ಪ್ಲೇ ಮಾಡ್ತಾ ಇದ್ರು. ಇಲ್ಲಿ ಮುಂದೆ ಅಂತಿದ್ದೆ. ಅವ್ರಿಗೆ ಟೆನ್ಷನ್ ಆಗ್ತಿತ್ತು, ಯಾಕೆ ಎಲ್ಲ ಟ್ಯೂನು ಮುಂದಕ್ಕೆ ಹೋಗ್ತಾನೆ ಇದೆ, ಇನ್ನು ಕೋಯಾಟ್ ಆಗಿದ್ದಾರೆ. ಆಮೇಲೆ ಈ ಟ್ಯೂನ್ ಬಂದ ಹೇಳಿದ್ರು ಇನ್ನೊಂದ್ಸಲಿ ಪ್ಲೇ ಮಾಡಿ ಅಂತ ಅಲ್ಲಿ ಸ್ಟಾಪ್ ಮಾಡಿದ್ವಿ. ಬಹುಶಃ ಮುಂದೆ ಮನೋಮೂರ್ತಿಯವರು ಮ್ಯೂಸಿಕ್ ಟ್ಯೂನ್ ನಂಬರ್ 48 ಅಂತ ಒಂದು ಕಾದಂಬರಿ ಬರೀಬಹುದು. 49 ಟ್ಯೂನ್ ನಂಬರ್ 49 ಅಂತ ಒಂದು ನಾವೆಲ್ ಅಥವಾ ಒಂದು ಪುಸ್ತಕ ಬರೀಬಹುದು. ಅದು ತಗೊಂಡು ಹೊರಟಾಗ ಅದು ಎಷ್ಟು ಚೆನ್ನಾಗಿ ನನಗೆ ಈ ಚಿತ್ರದಲ್ಲಿ ಅಗತ್ಯ ಇತ್ತು ಸೂರ್ಯನ ಭಾವುಕತೆಗೆ, ಪ್ರೇಮ ನಿವೇದನೆಗೆ. ಅಂದರೆ ಆಗ ಬೆಂಗಳೂರಿಗೆ ಸಿಂಗಪೂರ್ ಏರ್ಲೈನ್ಸ್ ಇರಲಿಲ್ಲ ಡೈರೆಕ್ಟಾಗಿ. ಚೆನ್ನೈ ಬರಬೇಕಾಗಿತ್ತು. ಸಿಂಗಪೂರಿಂದ ನಾನು ಸ್ಯಾನ್ ಫ್ರಾನ್ಸಿಸ್ಕೋಯಿಂದ ಹೊರಟಾಗ ಸರಿಯಾದ ಮಧ್ಯಾಹ್ನ ಹಗಲು ಮೋಡಗಳು, ಬ್ಯೂಟಿಫುಲ್ ಸನ್ರೈಸು ನೋಡ್ತಕ್ಕಂಥ ಸನ್ಸೆಟ್ ಎಲ್ಲ ಸಿಕ್ಕುವಂಥ ಒಂದು ಲಾಂಗ್ ಫ್ಲೈಟ್. ಆಗ ಆ ಮೋಡಗಳು ಮತ್ತು ಆ ಸಂದರ್ಭಗಳು, ನಾನು ಯಾವಾಗಲೂ ಕಿಟಕಿ ಪಕ್ಕದ ಪ್ರಯಾಣಿಕ, ಯಾವಾಗಲೂ ಹೊರಗೆ ನೋಡ್ತಾ ಇರೋದು, ಕಾಣದೇ ಇರಲಿ ಏನಾದ್ರು ಹುಡುಕ್ತಾ ಇರ್ತೀನಿ. ಅಲ್ಲಿ ನನಗೆ ಆ ಹಾಡಿಗೆ
100 ಜನ್ಮಕ್ಕೂ 106 ಜನ್ಮಕ್ಕೂ ಅನ್ನುವಂಥ ಪದಗಳ ಲಹರಿ ಹೊಳಿತಾ ಹೋಯಿತು. ನಾನು ಮೂಲತಃ ನಿನಗೆ ಗೊತ್ತಲ್ಲಮ್ಮ, ಗದ್ಯ ನಂದು. ಐ ಆಮ್ ಪ್ರೋಸ್ ರೈಟರ್. ಐ ಲವ್ ಶಾರ್ಟ್ ಸ್ಟೋರೀಸ್. ಆದರೆ ಅಪರೂಪಕ್ಕೆ ನನ್ನಲ್ಲಿ ಕವಿ ಹುಟ್ಟುತ್ತಾನೆ, ಮತ್ತು ನನ್ನ ಗದ್ಯದಲ್ಲಿ ಪದ್ಯ ಇದೆ ಅಂತ ಹೇಳ್ತಾರೆ. ಅಂದರೆ ಪೊಯಿಟಿಕ್ ಆಗಿ ಪ್ರೋಸ್ ಬರೀತೇನೆ ಅಂತ. ಅದು ಸತ್ಯ. ಅದು ಬಹುಶಃ ಆ ಶಕ್ತಿ ನನಗೆ ಆಗ ಬಳಕೆ ಆಯಿತು. ಅದು ಬಂದು ಸಿಂಗಪೂರ್ ಏರ್ಲೈನ್ಸ್ನ ಚಾಂಗಿ ಏರ್ಪೋರ್ಟಲ್ಲಿ ವಿಮಾನದ ಚಕ್ರಗಳು ಗಡಗಡ ಗಡಗಡ ಅನ್ನೋವಾಗ ಕರೆಕ್ಟಾಗಿ ಹಾಡು ಮುಗಿದಿತ್ತು. ಅಷ್ಟೊಂದು ಕಳೆದು ಹೋಗಿದ್ದೆ ಆ ಹಾಡಿನಲ್ಲಿ. ಬಂದ ಕೂಡಲೇ ಹೇಳಿದೆ, ಒಳ್ಳೆ ಟ್ಯೂನು, ಒಳ್ಳೆ ಹಾಡು ಆಗುತ್ತೆ ಸರ್, ಇದನ್ನು ಮಾಡೋಣ ಅಂತ ಹೇಳಿ. ಆಮೇಲೆ ಇಂಡಿಯಾಗೆ ಬಂದು ಅವರು ಇಲ್ಲಿ ಒಂದು ಪುಟಾಣಿ ಸ್ಟುಡಿಯೋ, ಎಲ್ಲ ಹೊಸ ತಂತ್ರಜ್ಞರು, ರಾಜೇಶ್ ಕೃಷ್ಣನ್ ಕೂಡ ಆಗಿನ್ನೂ ಹೊಸಬ, ಅದಿಟ್ಕೊಂಡು ಹಿ ಕಂಡಕ್ಟೆಡ್ ದ ಶೋ. ಎಲ್ಲ ಅದ್ಭುತವಾಗಿ ಆ ಹಾಡು ರೂಪುಗೊಳ್ತು. ಅದು ಅವ್ರಿಗೂ ಸಲ್ಲಬೇಕಾದ್ರೆ ಯಶಸ್ಸು, ಆ ಸಾಹಿತ್ಯ ಕೊಟ್ಟ ನನಗೂ ಸ್ವಲ್ಪ ಸಲ್ಲಬೇಕು, ಸ್ವಲ್ಪ ಹಾಡಿದ ರಾಜೇಶ್ ಕೃಷ್ಣನಿಗೆ ಸಲ್ಲಬೇಕು. ಅಲ್ಲಿ ವಿಶೇಷವಾಗಿ ಅದನ್ನು ಆರ್ಕೆಸ್ಟ್ರಾ ಮಾಡಿದಾರಲ್ಲ, ಆ ಎಲ್ಲ ಗೆಳೆಯರಿಗೂ ಸಲ್ಲಬೇಕು.